ಜಿಲ್ಲಾ ಶ್ರೀ ಗಂಡುಗಲಿ ಕುಮಾರರಾಮ ಹೋರಾಟ ಸಮಿತಿ ವತಿಯಿಂದ ಕುಮ್ಮಟದುರ್ಗ ಪ್ರಾಧಿಕಾರ ರಚನೆಗೆ ಹಾಗೂ ಬೂದುಗುಂಪ ಸರ್ಕಲ್ನಲ್ಲಿ ಶ್ರೀ ಗಂಡುಗಲಿ ಕುಮಾರರಾಮನ ಪುತ್ಥಳಿ ಸ್ಥಾಪಿಸಲು ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶ್ರೀ ಶಿವರಾಜ್ ತಂಗಡಗಿ ಮತ್ತು ಮಾನ್ಯ ಲೋಕೋಪಯೋಗಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕುಮಾರರಾಮ ವಂಶಸ್ಥ ಶ್ರೀ ರಾಜೇಶ್ ನಾಯ್ಕದೊರೆ, ವಾಲ್ಮೀಕಿ ಸಮಾಜದ ಜಿಲ್ಲಾಧ್ಯಕ್ಷರು ಕೆಎನ್ ಪಾಟೀಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶರಣಪ್ಪ ನಾಯ್ಕ, ಹರನಾಯ್ಕ, ಸುರೇಶ್ ಡೊಣ್ಣಿ, ಹನುಮೇಶ್ ನಾಯ್ಕ, ಶಿವಾರೆಡ್ಡಿ ನಾಯ್ಕ, ಕಾರಟಗಿ ನಾಯ್ಕ, ಸಮಾಜದ ತಾಲೂಕು ಅಧ್ಯಕ್ಷರು ಗದ್ಯಪ್ಪ ನಾಯ್ಕ, ಬೂದಿಗಿರಿಯಪ್ಪ, ಸೋಮನಾಥ್ ವಕೀಲರು, ಪ್ರಶಾಂತ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾದ ಕನಕಾಚಲ, ಎಚ್ ಚಂದ್ರಶೇಖರ್ ನಾಯ್ಕ, ನಾಗರಾಜ್ ನಾಯ್ಕ, ಕೂಡಗಲ್ ರಾಮ, ಶೈಲಜಾ ಹಿರೇಮಠ್ ಉಪಸ್ಥಿತರಿದ್ದರು. ನಾವು ಹೇಳ್ತಾ ಇತಿಹಾಸ ನಿಮ್ಮ ಅವಧಿಯಲ್ಲಿ ಕಂಪಟದುರ್ಗದಲ್ಲಿ ಸಿಂಪಲ್ ಆಗಿ ಅದು ಇಷ್ಟು ನಿಮಗೆ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ನಾನು ಹೇಳೋದು ದೊಡ್ಡ ಇತಿಹಾಸ ನಿರ್ಮಾಣ. ಯಾಕಂದ್ರೆ ಕುಮಾರರಾಮ ನಾಟ್ ಓನ್ಲಿ ಅವರು ಇತಿಹಾಸ ಎಲ್ಲಿದೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯದಿಂದ ಅಂಜಂತ 890 ಹುಲಕೇಶಿ ಬಿಟ್ರೆ ವಿಜಯನಗರ ಸಾಮ್ರಾಜ್ಯನೇ ದಾವಣಗೆರೆಗೆ ಮಳೆ ಬಂದರೂ ಇತಿಹಾಸಕ್ಕೆ ಸಂಬಂಧಪಟ್ಟ ರಾಜ್ಯ ಸರ್ಕಾರ ಹಂಪಿಗೆ ಬಹಳ ಮಹತ್ವ ಕೊಡ್ತೈತೆ. ಹಂಪಿಗೆ ಜನ್ಮ ಕೊಟ್ಟಿದ್ದೆ ನಮ್ಮ ಗಂಡಗೇರಿ ಕುಮಾರರಾಮನ ಅಕ್ಕಮಕ್ಕಳ ಬಟ್ ಅದು ನಮ್ಮ ಕರ್ನಾಟಕ ಸರ್ಕಾರ ವಿಜಯನಗರ ಜಿಲ್ಲೆಗೆ ಆದ್ಯತೆ ಕೊಟ್ಟಾಗ ನಮ್ಮ ಕೊಪ್ಪಳ ಜಿಲ್ಲೆ ಕುಮ್ಮಟದುರ್ಗಕ್ಕೆ ಆದ್ಯತೆ ರಾಜ ಇದ್ದ ಸಂಪತ್ತು ಅರಸು ಇದ್ರು, ಅದ್ರ ಬಗ್ಗೆ ಮಾತಾಡಲಿಲ್ಲ. ಆಮೇಲೆ ಆಚರಣೆ ಮಾಡಿ ನಾವು ಹೇಳ್ತಾ ಇತಿಹಾಸ ನಿಮ್ಮ ಅವಧಿಯಲ್ಲಿ ಕಂಪಟದುರ್ಗದಲ್ಲಿ ಸಿಂಪಲ್ ಆಗಿ ಅದು ಇಷ್ಟು ನಿಮಗೆ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ನಾನು ಹೇಳೋದು ದೊಡ್ಡ ಇತಿಹಾಸ ನಿರ್ಮಾಣ. ಯಾಕಂದ್ರೆ ಕುಮಾರರಾಮ ನಾಟ್ ಓನ್ಲಿ ಅವರು ಇತಿಹಾಸ ಎಲ್ಲಿದೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯದಿಂದ ಅಂಜಂತ 890 ಹುಲಕೇಶಿ ಬಿಟ್ರೆ ವಿಜಯನಗರ ಸಾಮ್ರಾಜ್ಯನೇ ದಾವಣಗೆರೆಗೆ ಮಳೆ ಬಂದರೂ ಗೊತ್ತಿಲ್ಲ. 77 ಪಾಳೆಗಾರರ ಸ್ಥಾಪಕನಾಯ್ತು. ಅಲ್ಲ ಆದ್ರೆ ಇಲ್ಲಿವರೆಗೆ ನಮ್ಮ ಸಮಾಜ ರಾಜಕಾರಣಿಗಳು ಯಾರು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಅಣ್ಣ. ಇವತ್ತು ನೀವು ನಮ್ಮ ಸರ್ಕಾರದಲ್ಲಿ ಪ್ರಭಾವಿ ರಾಜಕಾರಣಿಗಳಾಗಿ ಇವತ್ತು ಇದನ್ನು ಡೆವಲಪ್ಮೆಂಟ್ ಮಾಡ್ಬೇಕಂತ ನಮ್ಮ ರಾಜ್ಯ ಸರ್ಕಾರ ಹಂಪಿಗೆ ಬಹಳ ಮಹತ್ವ ಕೊಡ್ತಾನೆ. ಕೊಪ್ಪಳ ಜಿಲ್ಲೆಗೆ ಕುಮಾರರಾಮನ ಕರ್ಮಭೂಮಿಗೆ ಮಹತ್ವ ಕೊಡ್ತಾ ಇಲ್ಲ ಅಣ್ಣ.